ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುವರ್ಣಾದೇವಿ ಪಾಟೀಲ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾನು ಈ ದಿನ ಖಾನಾವಳಿಯಲ್ಲಿ ಆರೋಗ್ಯಪೂರ್ಣವಾದಂತಹ ಖರ್ಜೂರದ ಹಲ್ವಾ ಮಾಡ್ತಾ ಇದ್ದೀನಿ. ಹೌದಾ? ಖರ್ಜೂರದ ಹಲ್ವಾ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಅದಕ್ಕೆ ಖರ್ಜೂರ, ತುಪ್ಪ, ಹಾಲು, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ. ಓಕೆ, ಇಷ್ಟೇ ಇರೋದು. ಓಕೆ, ಇದು ಯಾವ ಕಡೆದು? ನಿಮ್ಮ ಊರ್ ಕಡೆದ? ರಾಣೆಬೆನ್ನೂರ? ಹಾ, ರಾಣೆಬೆನ್ನೂರು, ಬಿಜಾಪುರ, ಉತ್ತರ ಕರ್ನಾಟಕ ಶೈಲಿಯ ಖರ್ಜೂರದ ಹಲ್ವಾ. ಹುಬ್ಳಿ, ಧಾರವಾಡ ಎಲ್ಲ ಮಾಡ್ತಾರೆ. ಖರ್ಜೂರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಮಕ್ಕಳಿಗೆಲ್ಲ ಬರೀ ಖರ್ಜೂರ ಕೊಟ್ರೆ ತಿನ್ನಲ್ವಲ್ಲ, ಈ ತರ ಹಲ್ವಾ ಅಂದ್ರೆ ಖುಷಿಯಿಂದ ತಿಂತಾರೆ. ಹೌದು, ಇದು ತುಂಬಾ ಏನದು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಐರನ್ ರಿಚ್ ಅಂತ ಹೇಳ್ತಾರೆ. ತುಪ್ಪ ಇರುತ್ತೆ, ದ್ರಾಕ್ಷಿ, ಗೋಡಂಬಿ ಇರುತ್ತೆ. ಹೌದು, ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಎಲ್ರಿಗೂ ಆರೋಗ್ಯಕ್ಕೆ ಒಳ್ಳೇದು ಖರ್ಜೂರ. ಸರಿ, ಶುರು ಮಾಡೋಣ ಅಲ್ಲ? ಆಯ್ತು. ಏನ್ ಬೇಕು? ಫಸ್ಟ್ ಏನ್ ಮಾಡ್ಕೊಳ್ಳೋದು? ಇವಾಗ ಅದನ್ನ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಹಲ್ವಾ ಅಂದ್ರೆ ಸ್ವಲ್ಪ ಮೆತ್ತಗಿರ್ಬೇಕಲ್ಲ. ಇದನ್ನ ಈಗ ಅಮ್ಮ ಬೀಜ ಎಲ್ಲ ತೆಗೆದು ಅದನ್ನ ಸ್ವಚ್ಛ ಮಾಡಿ ಇಟ್ಕೊಂಡಿದೀವಿ, ತೊಳೆದಿಟ್ಕೊಂಡಿದೀವಿ. ಈಗ ಅದನ್ನ ಕುಕ್ಕರ್ ಅಲ್ಲಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ಹಾಲಿನಲ್ಲೇ ಬೇಯಿಸದ. ಓಕೆ, ಒಲೆ ಹಚ್ಕೊಂಡ್ಬಿಡೋಣ. ಹೌದು, 1 ಕಪ್ಪು. ಎಷ್ಟು ಖರ್ಜೂರ ಎಷ್ಟು ತಗೊಂಡಿದ್ದೀರಾ? ಇದು ಕಾಲ್ ಕೆಜಿ ಖರ್ಜೂರ ಇದೆ. ಅರ್ಧ ಕಪ್ ಹಾಲು ಹಾಕೋಣ ಸಾಕು. ಅದು ಬೇಯೋ ಮಟ್ಟಿಗೆ. ತೀರಾ ಇದು ಆದ್ಬಿಟ್ರೆ ತೆಳ್ಳಗಾದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹೌದೌದು. ಕೊಡಿ ಖರ್ಜೂರ. ಓಕೆ, ಸೊ 1/4 ಕೆಜಿ ಖರ್ಜೂರ ಸ್ಪೂನ್ ಕೊಡ್ತೀನಿ. ಖರ್ಜೂರ ಅಲ್ಲಿ ಬಹಳ ಉಪಯೋಗಿಸ್ತಾರೆ. ಹೌದೌದು, ಇದು ತುಂಬಾ ಪೌಷ್ಟಿಕ ಆಹಾರ ಅಂತ. ಹಲ್ವಾ ಮಾಡ್ಬಿಟ್ರೆ ವಯಸ್ಸಾದ್ರು ಕೂಡ ತಿನ್ಬೋದಲ್ಲ. ಹೌದು, ಈಗ ಹಲ್ಲಿಲ್ಲ, ಇದೊಂದ್ ಸ್ವಲ್ಪ ಗಟ್ಟಿ ಇರುತ್ತೆ, ಮೆತ್ತಗಿರುತ್ತೆ ಅಂತ. ಇದಕ್ಕೆ ಸ್ವಲ್ಪ ಹಾಲು ಹಾಕೋಣ. ಒಂದ್ ಅರ್ಧ ಕಪ್ ಹಾಲಾದ್ರೆ ಸಾಕ. ಓಕೆ, ಬೇಯಿಸುವಷ್ಟು ನೋಡ್ಕೊಂಡು ಅದು ಮುಳುಗುವಷ್ಟು ಹಾಲು ಹಾಕೋ. ಮುಳುಗುವಷ್ಟು ಅಂತಲ್ಲ, ಸ್ವಲ್ಪ ಅದು ಓಕೆ, ಸಾಕಾಗತ್ತಾ? ಸಾಕು. ಬೇಕಾ ಸ್ಪೂನ್? ಬೇಕಾ? ಇದು ಕೊಡಿ, ಮುಚ್ಚಳ ಕೊಟ್ಬಿಡಿ. ಸ್ವಲ್ಪ ಬೇಕಾದ್ರೆ ಕಲಸಿ ಒಂದ್ಸತಿ ಬೇಯಕ್ಕಡುವಂಥದ್ದು. ಮತ್ತೆ ಖರ್ಜೂರದ್ದು ಇನ್ನೇನ್ ಮಾಡ್ತೀರಾ ಅಂದ್ರೆ? ಹಲ್ವಾ, ಹೋಳಿಗೆ ಎಲ್ಲ ಮಾಡ್ತಾರಲ್ವಾ? ಖರ್ಜೂರದ ಹೋಳಿಗೆ ಮಾಡ್ತೀವಿ, ಮತ್ತೆ ಈ ತರ ಹಲ್ವಾ ಮಾಡ್ತೀವಿ. ಸ್ವಲ್ಪ ಹೋಳಿಗೆ ಅಂದ್ರೆ ಎಲ್ಲ ಕೈ ಹಿಡಿತಲ್ಲ, ಮೈದಾ ಹಿಟ್ಟು ಕಲಸು, ಸ್ವಲ್ಪ ಕಷ್ಟ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಇದು ಸ್ವಲ್ಪ ಆಯ್ತು, ಬೇಗ ಇದು ಬೇಯಿಸ್ಬಿಟ್ರೆ ಎಲ್ಲ ಮಿಕ್ಸ್ ದಿಢೀರ್ ಅಂತ ಆಗುತ್ತೆ. ಯಾರಾದ್ರೂ ನೆಂಟರಾದ್ರೂ ಬಂದಿರ್ಬೋದು, ಏನೋ ನಾವು ಬೇಗ ಅಡಿಗೆ ಮಾಡ್ಬೇಕು ಅಂದ್ರೆ ಬೇಗ ಆಗ್ಬಿಡುತ್ತೆ. ಬೇಗ ಆಗತ್ತೆ. ಇದು ಇವಾಗ ಎಷ್ಟು ವಿಸಿಲ್ ಬರ್ಬೇಕು? ವಿಶಿಲ್ ಅಂತ ಏನಿಲ್ಲ, ಒಂದ್ 5 ನಿಮಿಷ ಬೆಂದ್ಬಿಟ್ರೆ ಅದ್ ಖರ್ಜೂರ ಮೊದ್ಲೇ ಮೆತ್ತಗಿರುತ್ತೆ. ಅದ್ ಮ್ಯಾಶ್ ಮಾಡಿದ್ರೆ ಹಲ್ವಾ ತರ ಮೆತ್ತಗಿರ್ಲಿ ಅಂತ ಮಾಡೋದಷ್ಟೇ. ಹೊರಗಡೆನೆ ಬೇಯಿಸ್ಕೋಬಹುದು, ಕುಕ್ಕರ್ ಅಲ್ಲಾದ್ರೆ ಬೇಗ ಆಗುತ್ತಲ್ಲ ಅದು ಹೀಟ್ಗೆ ಅಂತ ಇದು ಮಾಡೋದು. ಓಕೆ, ಸರಿ. ಸ್ವಲ್ಪ ಕಾಯೋಣ ಹಾಗಾದ್ರೆ, ಬೇಯಲಿ. ಸ್ವಲ್ಪ ಹೊತ್ತು ಕಾದಿದೀವಿ, ನೋಡ್ತೀರಾ ಬೆಂದಿದ್ಯಾ ಅಂತ? ಹಾ, ಒಂದ್ ವಿಷಯ ಆಯ್ತಲ್ಲ. ಇವಾಗ ನಾವು ಬೆಂದಿದ್ವಿ. ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಹೌದಾ? ಚೆನ್ನಾಗಿ ಬೆಂದಿದೆಯಾ? ಚೆನ್ನಾಗಿ ಬೆಂದಿದೆ, ಸಾಕಿಷ್ಟು ಬೆಂದಿರೋದನ್ನ ಚೆನ್ನಾಗಿ. ಇದೇನು ಮಿಕ್ಸಿಗೆಲ್ಲ ಹಾಕೋದು ಬೇಡವಾ? ಬೇಡ ಅನ್ಸುತ್ತೆ, ಬೆಂದ್ಬಿಟ್ಟಿರುತ್ತಲ್ಲ ಮೆತ್ತಗೆ. ಮೆತ್ತಗಾಗಿರೋದ್ರಿಂದ ಹಾಗೇನೆ ಮಾಡೋದು. ಮತ್ತೆ ಬೇರೆ ಇನ್ನೇನು ಹಲ್ವಾಗಳೆಲ್ಲ ಮಾಡ್ತೀರಾ ಮನೇಲಿ? ನಾವು ರಾಗಿ ಹಲ್ವಾ ಮಾಡ್ತೀವಿ, ಆಮೇಲೆ ಗೋಧಿ ಹಲ್ವಾ ಮಾಡ್ತೀವಿ, ಅಕ್ಕಿದ ಹಲ್ವಾ ಮಾಡ್ತೀವಿ, ಬೆಳ್ಳಿಗೆ ಸಕ್ಕರೆ ಹಾಕಿ ಮಾಡೋದು, ಇದೆಲ್ಲ ಬೆಲ್ಲ ಹಾಕಿ ಮಾಡೋದು. ಹಲ್ವಾಗಳಲ್ಲಿ ತುಂಬಾ ವೆರೈಟೀಸ್ ಇದೆ. ಅದನ್ನ ನಾವು ಅವಾಗ ಏನಾದ್ರೂ ಕಾರ್ಯಕ್ರಮ ಆದಾಗ ಕ್ಯಾರೆಟ್ ಹಲ್ವಾ ಅಂತೀವಲ್ಲ, ಅದು ಮಾಡ್ತೀವಿ. ಈ ತರ ನಾನಾ ತರ ವೆರೈಟೀಸ್ ನಮ್ಮಲ್ಲಿ. ಅಡಿಗೆ ವೆರೈಟೀಸ್ ತುಂಬಾ ಜಾಸ್ತಿ. ಖಾರದಲ್ಲಿ ಹಂಗೆ ಇರುತ್ತೆ, ಸ್ವೀಟ್ ಅಲ್ಲಿ ಹಾಗೆ ಇರುತ್ತೆ. ಮತ್ತೆ ಅದು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಬಹಳಷ್ಟು ಈ ತರಕಾರಿಗಳು ಲಕ್ಷ್ಯ ತಗೊಂತಾರ ಆ ಕಡೆ ಜನ. ಆರೋಗ್ಯದ್ದು ಈ ಕಡೆಗೆಲ್ಲ ಬರೀ ಎಣ್ಣೆದೆ ಅಂತೀವಲ್ಲ, ಅದ್ ನಮ್ ಕಡೆ ಆತರ ಅಲ್ಲ. ಆರೋಗ್ಯನೂ ನೋಡ್ತಾರೆ, ರುಚಿನೂ ನೋಡ್ತಾರೆ. ಆರೋಗ್ಯಕ್ಕೆ ಒಳ್ಳೆ ಫೈಬರ್ ಅಂಶ ಇರುತ್ತೆ, ನಾರಿನಂಶ ಇದ್ರಲ್ಲಿ ತುಂಬಾ ಇರುತ್ತೆ, ಆರೋಗ್ಯಕ್ಕೆ ಬಹಳ. ಆಮೇಲೆ ಮಕ್ಕಳಿಗೂ ಚೆನ್ನಾಗಿ, ವಯಸ್ಸಾದವ್ರಿಗೂ ಚೆನ್ನಾಗಿ, ಎಲ್ರಿಗೂ ಕೂಡ ಬಹಳ. ನೋಡಿ ಎಷ್ಟು ಚೆನ್ನಾಗಾಯ್ತು. ಹೌದಾ? ಹಲ್ವಾ ಅಂದ್ಮೇಲೆ ಸ್ವಲ್ಪ ಗಟ್ಟಿ ಇರ್ಬೇಕು. ಹೌದು, ಆಲ್ರೆಡಿ ಒಂಥರ ಹಲ್ವಾ ತರನೇ ಕಾಣ್ತಾ ಇದೆ, ಆ ತರ ಆಗ್ಬಿಟ್ಟಿದೆ. ಆಗಿದೆ. ಇದಕ್ಕೆ ಇವಾಗ ಸಕ್ಕರೆ, ತುಪ್ಪ
ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸೋಕನ್ನ ಎಲ್ಲ ಮಿಕ್ಸ್ ಆಗುತ್ತೆ. ಆಮೇಲೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ರೆ ಹಲ್ವಾ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲ ಖರ್ಜೂರ ನೀವ್ ಹೇಳಿದಂಗೆ ಬರೇ ತಿನ್ನೋದಕ್ಕೆ ರುಚಿ ಅದು ಅಲ್ವಾ. ಹಾಗೆ ಇದು ಇನ್ನೂ ಏನು ಹಾಲಲ್ಲೇ ಬೇಯಿಸಿದ್ರೆ ಇನ್ನೂ ರುಚಿ ಇನ್ನೂ ಅದ್ರ ದ್ವಿಗುಣ ಆಗ್ಬಿಡುತ್ತೆ ಅಂತ. ಒಂದು ಇದನ್ನ ಕೊಡಿ. ಏನ್ ಬೇಕು? ಬಾಳೆ ಕೊಡಿ. ಅದು ಅದ್ರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಹಾಕೊಂತೀರಾ? ಇದಕ್ಕೆ ಹಾಕೊಂಡ್ಬಿಟ್ಟು ಸರಿ ಸಕ್ರೆ ಸ್ವಲ್ಪ ಸಕ್ಕರೆ ಹಾಕ್ಬಿಡೋಣ. ಇದಕ್ಕೆ ಹಾಕ್ತೀರಾ? ಒಲೆ ಮೇಲೆ ಇಡೋದು ಬೇಡ, ಫಸ್ಟ್ ಹಾಕೊಂಡ್ಬಿಡ್ತೀನಿ. ಸರಿ, ಎಲ್ಲ ಹಾಕ್ಬಿಟ್ಟು ಒಲೆ ಮೇಲೆ, ಆಮೇಲೆ ಒಲೆ. ಸಕ್ಕರೆ ಒಂದು ಎಷ್ಟು ಬೇಕಾಗುತ್ತೆ? 1 ಕಪ್ ಸಾಕು. ಅದು ಸ್ವೀಟ್ ಇರುತ್ತಲ್ಲ, ಅದು ಬಹಳ ಸಿಹಿ ಇರುತ್ತೆ. 1/4 kg 1 ಕಪ್ ಸಾಕು. 1 ಕಪ್ನಷ್ಟು ತಗೊಂಡಿದ್ದೀರಾ? ಮುಕ್ಕಾಲು ಕಪ್ ಅಷ್ಟು ಆಯ್ತು. ಆದ್ರೆ ಸ್ವಲ್ಪ ಏನೋ ಸ್ವಲ್ಪ ಹಾಲು ಉಳಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ತೀರಾ? ಸ್ವಲ್ಪ ಹಾಕ್ಬಿಡೋಣ. ಅಂದ್ರೆ ಬೇಗ ಸಕ್ಕರೆ ಕರಗುತ್ತೆ. ಈಗ ಅದು ಗಟ್ಟಿ ಆಗ್ಬಿಟ್ಟಿರುತ್ತಲ್ಲ, ಮತ್ತೆ ಹಾಲು ಹಾಕಿದ್ರು ಅದು ಗಟ್ಟಿ ಆಗ್ಬಿಡುತ್ತೆ. ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಕುದಿಯಕ್ಕೆ ಇಡೋಣ. ಆಮೇಲೆ ತುಪ್ಪ ಹಾಕಿ ಕೈಯೋಣ. ಇವಾಗ ನಾನು ಒಲೆ ಹಚ್ತೀನಿ. ಸರಿ. ಈ ಚಿಕ್ಕ ಸ್ಪೂನೇ ಕೊಡ್ಲಾ? ಇದು ಮ್ಯಾಶ್ ಮಾಡಿದಾಯ್ತಲ್ಲ, ಚಿಕ್ಕದೇ ಸಾಕು. ಇವಾಗ ಸಾಕಾಗತ್ತೆ. ಇದನ್ನ ಸ್ವಲ್ಪ ಇಟ್ಬಿಡ್ತೀನಿ. ಮತ್ತೆ ನಮ್ಗೆ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ಇದು ಸಕ್ಕರೆ ಒಂದ್ ಸ್ವಲ್ಪ ಕರಿಗ್ಬಿಟ್ರೆ ಬೇಗ ಎಲ್ಲ ತಗೊಂಡ್ಬಿಡುತ್ತಲ್ಲ. ಅಡಿಗೆ ಅನ್ನೋದು ಅದೇ ಒಂಥರ ಕಲೆ ತರನೇ. ಒಂದ್ಸತಿ ಒಂದ್ ಬೇಸಿಕ್ ಅಂದ್ರೆ ನಮ್ಗೆ ಗೊತ್ತಾಗ್ಬಿಟ್ರೆ ಅಡಿಗೆ ತುಂಬಾ ಈಸಿ. ಅಂದ್ರೆ ಫಸ್ಟಿಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದು ಏನೇನೋ ಪ್ಲಾನ್ ಇಡುತ್ತೆ ಆಗ್ಲಿ, ಇದ್ ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದಲ್ಲ ಅಂತೇಳಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಅದಕ್ಕೂ ಎಷ್ಟೊಂದಕ್ಕೆ ಒಂದೊಂದು ಏನದು ವಿಜ್ಞಾನನೇ ಇದೆ. ವಿಜ್ಞಾನ, ಹೋಮ್ ಸೈನ್ಸ್ ಅಂದಂಗೆ. ಸೊ ಆ ಒಂದು ಬೇಸಿಕ್ ನಾಲೆಜ್ ಇದ್ ಬಿಟ್ರೆ ಈಸಿ. ಇದ್ರಲ್ಲೇ ಯೂಸ್ ಮಾಡಿ. ನಾನ್ ಸ್ಟಿಕ್ ಅಲ್ವಾ? ಹೌದು, ಮೆಟಲ್ ಬೇಡ. ಇದನ್ನ ತೆಗೆಯೋದು. ಸೊ ಮತ್ತೆ ಅಡಿಗೆ ಎಲ್ಲ ಬಹಳಷ್ಟು ಮಾಡ್ತೀರಾ ನೀವು ಆಲ್ರೆಡಿ ಹೇಳಿದಿರಾ ಹಲ್ವಾದು ಎಲ್ಲ. ಮತ್ತೆ ಬೇರೆ ಬೇರೆ ಏನೇನೋ ಕಾರ್ಯಚಟುವಟಿಕೆ ಎಲ್ಲ ಇದೆ ನಿಮ್ಗೆ. ಈಗ ಏನ್ ಮಾಡ್ತಾ ಇದ್ರಿ? ಏನ್ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇದೆ ನಿಮ್ಮೂರ್ ಕಡೆ? ನಮ್ಮೂರ್ ಕಡೆ ನಾ ಹೇಳಿದೀವಲ್ಲ, ಈ ಅಡಿಗೆ ಮಾಡೋದ್ರ ಜೊತೆಗೆ ಅನುಭವದ ಅಡಿಗೆ ಕೂಡ ನಾವು ಮಾಡ್ತೀವಿ. ಅನುಭವದ ಅಡಿಗೆ ಕೂಡ ಮಾಡ್ತೀರಾ? ಹೌದು. ಒಂದ್ರಲ್ಲೇ ಇದ್ರೆ ಹೆಣ್ಣು ಅಲ್ಲ, ಆಲ್ರೌಂಡ್ ಇರ್ಬೇಕು. ಡೆಫಿನೆಟ್ ಆಗಿ ನಿಜ ತಾನೆ. ಸಮಾಜಕ್ಕೂ ಒಂದ್ ಮಾದರಿ ಆಗ್ಬೇಕು, ಮನೆಯಲ್ಲಿ ಮಾದರಿ ಆಗ್ಬೇಕು, ಮಕ್ಕಳಿಗೂ ಮಾದರಿ ಆಗ್ಬೇಕು. ಎಲ್ಲಾ ಜವಾಬ್ದಾರಿ ಜೊತೆ ನಮ್ಗೆ ಒಂದು ಸಮಾಜಕ್ಕೂ ಕೂಡ ನಮ್ದು ಒಂದು ಜವಾಬ್ದಾರಿ ಇದೆ. ಅದಕ್ಕೆ ನವಶಕ್ತಿ ಅಂತ ಕರೀತಾರೆ ನೋಡಿ. ಎಲ್ಲಾ ರೀತಿಯಲ್ಲಿ ಹೆಣ್ಮಕ್ಳು ಒಂಥರ ತಯಾರಾಗಿದ್ರೆ ಇದ್ ಬರಲ್ಲ, ಇಲ್ಲಪ್ಪ ನಂಗೆ ಗೊತ್ತಿಲ್ಲ ಅಂದಿರ್ಬಾರ್ದು. ಹೆಣ್ಣು ಅಂದ್ರೆ ಒಂದು ಭೂಮಿ. ಹೆಂಗ್ ಬೆಳೆಯುತ್ತೆ ನೋಡಿ ಭೂಮಿ, ಹಂಗೆ ಭೂಮಿ ತಾಯಿ ಹೆಣ್ಣು ಉಳಿಸಿದಾರಲ್ಲ. ತಾಳ್ಮೆ ಬೇಕು, ಸಹನೆ ಬೇಕು, ವಿಕಾಸ ಆಗುವಂತಹ ಒಂದು ಶಕ್ತಿ ಬೇಕು, ಮನೋಭಾವ ಬೇಕು. ಇಲ್ಲ ಅದೇ 12ನೇ ಶತಮಾನದಲ್ಲೇ ಬಸವಣ್ಣನವ್ರು ಹೇಳಿದ್ರು ಅದಕ್ಕೆ ಎಲ್ಲ ಸಮಾನತೆ ಅಂತ, ಹೆಣ್ಣು ಗಂಡು. ಹಾಗಾಗಿ ಸಮಾನತೆಯಲ್ಲಿ ನಾವು ಮುಂದುವರೆದು ಹೋಗ್ಬೇಕು. ಯಾವುದು ನಮ್ಮ ಕ್ಷಮೆಯಲ್ಲಿ ಮೇನು ಸಮಾಧಾನ ಗುಣ ಅಂತಾರಲ್ಲ, ಕ್ಷಮೆಯಾಧರಿತ್ರಿ ಅಂತ ಹೇಳ್ತಾರೆ ನೋಡಿ ಶ್ಲೋಕದಲ್ಲಿ ಕೂಡ. ಹಂಗೆ ಕ್ಷಮೆಯಲ್ಲೂ ಕ್ಷಮಿಸುವಂತಹ ಗುಣ ಕೂಡ ಬೇಕಾಗುತ್ತೆ. ಎಷ್ಟೊಂದು ನೋಡಿ ಅಲ್ವಾ, ತುಂಬಾ ಅದ್ಭುತ. ಅದು ತಿಳ್ಕೊಳ್ಬೇಕಷ್ಟೇ. ತಿಳ್ಕೊಂಡ್ಬಿಟ್ರೆ ಎಷ್ಟು ನಮ್ಮ ಜವಾಬ್ದಾರಿ ಇದೆಯಲ್ಲ, ನಮ್ಮ ಕರ್ತವ್ಯ ಎಷ್ಟಿದೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ ಅಂದ್ರೆ ಅಲ್ಲಿ ಜಾಗೃತ ಆಗ್ತದೆ ಮನಸ್ಸು. ಇವಾಗ ಸಕ್ಕರೆ ಕರಗಿದೆ, ಇದನ್ನ ಹಾಕ್ಬಿಡ್ತೀವಿ. ಓಕೆ ಓಕೆ. ನಮ್ಗೆ ಯಾವಾಗ್ಲೂ ಸ್ವಲ್ಪ ಅಡಿಗೆ ಮಾಡ್ಬೇಕಾದ್ರೆ ಬಸವ ಬಸವ ಅಂತಾನೆ ಮಾಡ್ತೇವೆ. ಅಂದ್ರೆ ಅದು ಪ್ರಸಾದ ಆಗ್ಬಿಡುತ್ತೆ ಸತ್ಯಶ್ರೀ ಅವರೇ. ಹೌದು ಹೌದು. ಒಂಥರ ಬಸವಣ್ಣನವ್ರಿಗೆ ಅರ್ಪಣೆ ಮಾಡಿಕೊಂಡು ಮಾಡೋದ್ರಿಂದ ನೀವು ಏನ್ ಮಾಡಿದ್ರು ಬಸವ. ಕುಂತಲ್ಲಿ, ನಿಂತಲ್ಲಿ, ಉಡುವಲ್ಲಿ, ತೊಡುವಲ್ಲಿ ಒಂದು ಮನಸ್ಸಲ್ಲಿ ಜೀವನದಲ್ಲೂ ಅದನ್ನ ಅಳವಡಿಸಿಕೊಂಡು ಬಾಯಲ್ಲೂ ಅದೇ ಬರ್ತಾ ಇದೆ ಅಂದ್ರೆ ಅದೊಂದು ಸಂಪೂರ್ಣವಾಗಿ ನೀವು ಅದಕ್ಕೆ ಗೊತ್ತಿಲ್ದೇನೆ ಬರುತ್ತೆ. ಕುಂತಲ್ಲಿ, ನಿಂತಲ್ಲಿ, ಮಲಗುವಾಗ ಬಸವ ಅಂದ್ರೆ ಶಿವನೇ ಬಸವ, ಬಸವ ಶಿವನೇ ಅಂತ ಹರರೂಪವೇ ಗುರುರೂಪವೇ. ಅಪಾರ ಶಕ್ತಿ ಬಸವ ಎಂಬ 3 ಅಕ್ಷರದಲ್ಲಿ ಅಪಾರ ಶಕ್ತಿ. ಪ್ರಣವಾರೂಢನು ಅಂತ ಹೇಳ್ತಾರೆ ಅಪ್ಪ ಬಸವಣ್ಣವ್ರಿಗೆ. ಓಂಕಾರ ಅಂತ ಏನಿದೆ ಅಲ್ಲ, ಅದು ಬಸವಣ್ಣ. ಬಸವ ಉಮ ಈ ತರ ಅದ್ಭುತ ಶಕ್ತಿ. ಅದನ್ನು ಯಾರು ನಾವು ಅರ್ಥ ಮಾಡ್ಕೊಂತ ಇಲ್ಲ. ನೀವೇನೋ ನಿಮ್ಮ ಪ್ರಯತ್ನದಿಂದ ಎಷ್ಟೋ ಜನಕ್ಕೆ ಅದನ್ನ ಕಲಿಸ್ಕೊಟ್ಟಿದ್ದೀರಾ. ಅವರ ವಿಚಾರದನ್ನ ಏನೋ ಸಮಾಜಕ್ಕೆ ನೀವು ತಲುಪಿಸ್ತಾ ಇದ್ದೀರಾ. ಇವಾಗ ನೀವು ಎಷ್ಟು ನಿಮ್ಮ ಈ ಸಂಸ್ಥೆಯಲ್ಲಿ ಅಂದ್ರೆ ಬಸವ ಸಮಿತಿ ಎಲ್ಲ ಹೋಗ್ತೀರಿ, ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಅಂದ್ರೆ ಹೆಂಗಸರೆಲ್ಲ ಬರ್ತಾರೆ ನಮ್ಮಲ್ಲಿ. ಸ್ವಲ್ಪ ರೆಗ್ಯುಲರ್ ಆಗಿ ಇದು ಮಾಡೋಂಥವ್ರು ಒಂದು 30-40 ಜನ ಅಂತೂ ಇದೆ. ದೊಡ್ಡದು ಬೇಕಾ ಸೌಟು? ಸ್ವಲ್ಪ ಗೂರಾಟಕ್ಕೆ, ಯಾಕಂದ್ರೆ ಬಿಸಿ ದೊಡ್ಡದು ಕೊಟ್ಬಿಡಿ. ಆ ಕಡೆ ಅದು ಇವಾಗ ತುಪ್ಪನೂ ಹಾಕ್ಬಿಡೋಣ.
ತುಪ್ಪ ಹಾಕ್ತಾ ಮೈಸೂರು ಪಾಕಿಗೆ ಮಾಡ್ತೀವಲ್ಲ ಕಲಿಸ್ತಾ ಸ್ವಲ್ಪ ಬಿಡ್ಕೊಂತ ಬಂದಂಗೆ ತುಪ್ಪನ ಹಿಂಗೆ ಹಾಕೋತಾ ಹೋಗೋಣ. ಒಂದು 3 ಸ್ಪೂನ್ ಹಾಕಿದ್ರೆ ಸಾಕ? ಇನ್ನೊಂದು ಸ್ವಲ್ಪ ಹಾಕೋಣ. ಈಗ ಫಸ್ಟಿಗೆ ಸ್ವಲ್ಪ ಹಾಕಿ ಅದು ಎತ್ಕೊಂಡ್ಬಿಟ್ಟು ಹಲ್ವಾ. ಆಮೇಲೆ ಇದು ಬರುತ್ತೆ, ಶೈನಿಂಗ್ ಬರುತ್ತೆ ತುಪ್ಪ ಹಾಕಿದ್ರೆ, ನೋಡಕ್ಕೂ ಚೆನ್ನಾಗಿರುತ್ತೆ, ಹೆಲ್ದಿನೂ ಹೌದು. ಹಿಂಗೆ ಆಮೇಲೆ ಎತ್ಕೊಂಡ್ಮ್ಯಾಗ ಹಲ್ವಾ ತರ ಕೊರಿಬೋದು ಈ ತರ. ಓಕೆ ಸರಿ, ಅದನ್ನೆಲ್ಲ ಕಲಿಸ್ಕೊಳ್ಳಿ. ಓಕೆ, ಈಗ ಅದು ಹೀಗೆ ಕಲಿಸ್ತಾ ಇರ್ಬೇಕಾ? ಚೆನ್ನಾಗಿ ಕೈಯಾಡ್ತಾ ಇರ್ಬೇಕು. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪ ಹಾಕಿದೀರಾ? ಸೊ ಅದು ಹಲ್ವಾ ಅಂದ್ರೆ ಯೂಶಲಿ ಅದನ್ನ ಮಿಕ್ಸ್ ಆಗ್ಲಿ ಸಕ್ಕರೆ ತುಪ್ಪ ಇದೆಲ್ಲ ಖರ್ಜೂರ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಕೈಯಾಡ್ತಾ ಇರೋಣ. ಆಮೇಲೆ ಅದು ತಳ ಬಿಡುತ್ತೆ. ಸಕ್ಕರೆ ಪಾಕ ಬಂದ್ಮೇಲೆ ತಳ ಬಿಟ್ಕೊಂಡ್ ಬರುತ್ತೆ. ಈಗೆಲ್ಲ ನಾನ್ ಸ್ಟಿಕ್ ಇರೋದ್ರಿಂದ ಸ್ವಲ್ಪ ಈಸಿನೇ ಮಾಡೋದಲ್ವಾ? ಹೌದು. ಸರಿ. ಸೊ ನೀವೆಲ್ಲ ಅವಾಗ ಮಾತಾಡುವಾಗ ಹೇಳ್ತಾ ಇದ್ರಿ ಬಹಳಷ್ಟು ಏನದು ಹೆಣ್ಮಕ್ಳು ಬರ್ತಾರೆ, ಕಾರ್ಯ ಚಟುವಟಿಕೆ ಇದೆ, ಹಾಗೆ ವಚನಗಳೆಲ್ಲ ಹೇಳ್ತೀರಾ ಅಲ್ವಾ? ಹೌದು, ವಚನ ಒಂದೇ ಅಲ್ಲ, ಬೇರೆ ಬೇರೆ ಜಾನಪದ ಗೀತೆಗಳು. ಒಟ್ಟು ಒಂದು ಸಮಾಜಕ್ಕೆ ಒಂದು ನೀತಿ ಇರಬೇಕು ಅದು. ಆಮೇಲೆ ಸಂಸಾರದಲ್ಲಿ ಕೂಡ ಎಷ್ಟು ಎಚ್ಚರಿಕೆಯಿಂದ ಜಾಗೃತೆಯಾಗಿ ದೊಡ್ಡವರ ಒಂದು ಹಿತನುಡಿ ಬುದ್ಧಿ ಮಾತು ನೀವು ಕೇಳಿದ ತಕ್ಷಣ ನೆನಪಾಯ್ತು. ಈಗ ಮಗಳು ಗಂಡನ ಮನೆಗೆ ಹೋಗ್ತಾ ಇರ್ತಾಳೆ, ಫಸ್ಟಿಗೆ ಹೆಂಗಪ್ಪ ತಂದೆ ತಾಯಿನೆಲ್ಲ ಬಿಟ್ಟು ಹೋಗೋದು, ತಾಯಿಗೂ ಕೂಡ ಮಗಳನ್ನ ಇಷ್ಟು ವರ್ಷ ಜೋಪಾನ ಮಾಡಿದೀನಿ ಹೆಂಗ್ ಕಳ್ಸೋದು, ಈ ತರ ಭಾವನೆಗಳಿರ್ತಾವಲ್ಲ. ಅಂದ್ರೆ ಈಗಿನ ಕಾಲದಲ್ಲಿ ಅಷ್ಟೊಂದು ಜಾನಪದ ಸೊಗಡು ಕಡಿಮೆ ಆಗಿದೆ, ಸ್ವಾರ್ಥ ಹೆಚ್ಚಾಗಿದೆ. ಮಗಳು ಸುಖವಾಗಿರ್ಬೇಕು ಅಂದ್ರೆ ಸುಖ ಎದರಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಅವಾಗ ಹಿಂದಿನ ಒಂದು ಕಾಲದ ಜಾನಪದ ಇದರಲ್ಲಿ ಹೇಳಿ ಹಾಗಾದ್ರೆ ನಮಗೋಸ್ಕರ. ಹೌದಾ, ಹೇಳ್ತೀನಿ. ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ, ಹೋಗಿ ಬಾರೆ ಸಾಗಿ ಬಾರೆ ನಾಗವೇಣಿ, ಆಗೆ ಮುತ್ತೈದಾಗೆ ಮಗಳೇ, ಆಗೆ ಸಾವಿತ್ರಾಗೆ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ಸ್ವಲ್ಪ ಇದು ಆಫ್ ಮಾಡಿಬಿಡ್ತೀನಿ, ಮಾಡಿಬಿಟ್ಟು ಮತ್ತೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಇದು ಮಾಡ್ಕೊಳ್ಳಿ. ಈಗ ಹಾಡು ಮುಂದುವರಿಸ್ತೀನಿ. ಹೇಳಿ. ಪತಿಯ ಸೇವೆ ಮಾಡು ಮಗಳೇ, ಪತಿರ್ವತೆಯಾಗಮ್ಮ, ಮಗನ ತಾಯಿ ಆಗಲೇ ಬೇಗ, ಮಗನ ತಾಯಿ ಆಗಲೇ ಬೇಗ, ಮಗಳ ತಾಯ ಗಮ್ಮ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. 10 ಹಸುಳೆಗಳಲ್ಲಿ ನೀನು ಮುದ್ದು ಮಗಳಮ್ಮ, 10 ಹಸುಳೆಗಳಲ್ಲಿ ನೀನು ಮುದ್ದು ಮಗಳಮ್ಮ, ಉಂಡತಾನ ಉಂಡಗಳಿಗೆ ಕಂಡರೆ ಕಳವಳಿಗೆ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ಮುತ್ತಿಕ್ಕುವೆನು ಬಾರಲೋ ತಮ್ಮ, ಮುದ್ದಿಕ್ಕುವೆ ತಂಗಿ, ಮುದ್ದಿಕ್ಕುವೆನು ಬಾರಲೋ ತಮ್ಮ, ಮುದ್ದಿಕ್ಕುವೆ ತಂಗಿ, ಕರೆಯ ಬರುವೆ ಕರೆಯ ಬರುವೆ, ಕರೆಯ ಬರುವೆ ಕರೆಯ ಬರುವೆ, ಕಳವಳಿಸದಿರು ತರುಳೆ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ಉಂಡತಾನ ಉಂಡಗಳಿಗೆ ಕಂಡರೆ ಕಳವಳಿಪೇ, ಅಗಲಲಾರೆ 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 ಎನ್ನ ಕರುಳ ಕುಡಿಯೇ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾರಮ್ಮ. ಶಿವಬಸವೇಶ ನೆನ್ನು ನೆನೆದು
ಬಸವೇಶ ನನ್ನು ನೆನೆದು ಹತ್ತು ರಥವನ್ನು ಕರೆಯ ಬರುವೆ ಅಳದಿರಲಿ ತರುಳೆ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ ಹೋಗಿ ಬಾರಮ್ಮ ಮಗಳೇ ಹೋಗಿ ಬಾರಮ್ಮ. ಬಹಳ ಸೊಗಸಾಗಿ ಹೇಳಿದ್ದೀರಾ, ಬಹಳ ಅರ್ಥ ಇದೆ. ಆ ಮಗಳಿಗೆ ಯಾವ ರೀತಿ ಒಂದು ಕಾಳಜಿ ಇದೆ, ದೊಡ್ಡದಿದೆ ಹಾಡೆಲ್ಲ. ಪ್ರೀತಿ, ಕಾಳಜಿ, ವಾತ್ಸಲ್ಯನ ಬಹಳ ಕಳಿಸ್ತಾರೆ. ತುಂಬಾ ಮಗಳ ತಾಯಾಗು, ಗಂಡನನ್ನ ಜೋಪಾನ ಮಾಡಿ ಪತಿವ್ರತೆ ಆಗು, ಎಲ್ಲರಿಗೂ ನೀನು ಮುದ್ದು ಬರುವಂತೆ ಬಾಳು ಅಂತ ತಾಯಿ ಹೇಳ್ತಾರೆ. ಕುಡಿಯೋದು ಬಹಳ ರಾಗವಾಗಿ ಸುಮಧುರವಾಗಿ ಹೇಳಿದ್ದೀರಾ. ಈಗೇನ್ ಮಾಡಿದ್ ಇದು ಇವಾಗ ಒಂದು ಹದಕ್ಕೆ ಬಂದಿದೆ. ಹಲವಾರು ತರ ಪಾತ್ರೆನೂ ಬಿಡ್ತಾ ಇದೆ. ಇದಕ್ಕೀಗ ನಾವು ತುಪ್ಪದ ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಗೋಡಂಬಿ ದ್ರಾಕ್ಷಿ ಹುರಿದು ಹಾಕುವಂಥದ್ದು ಮಾಡೋಣ. ಈಗ ಹಾಕ್ಬಿಡ್ಲಾ? ಒಲೆ ಹಚ್ಕೊಂಡು ಇಟ್ಬಿಡಿ. ಇದನ್ನು ತುಂಬಾ ಬುದ್ಧಿಮಾತಿದೆ ಸತ್ಯ ಅವ್ರೆ. ಸಮಯದ ಅಭಾವದಿಂದ ನಾನು ಸ್ವಲ್ಪ ಹಂಗೆ ನೆನಪಿಗೆ ಬಂತು ಹೇಳಿದೆ. ಇಲ್ಲ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನೀವು ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ಇಲ್ಲ, ಕಡಿಮೆ ಆಗ್ತಾ ಇದೆ. ನಮ್ಮ ಈ ಏನದು ಯಂಗ್ ಜನರೇಷನ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಏನೋ ಆದ್ರೂ ಕೆಲವರಿಗೆ ಇದೆ, ಬಟ್ ಎಲ್ಲೋ ಸ್ವಲ್ಪ ಕೊರಗು ಇದೆ ಅಲ್ವಾ? ಬಟ್ ನಿಮ್ಮಂಥವ್ರು ಈ ತರ ಒಂದು ಏನದು ಸಮಾಜ ಕಾರ್ಯ ಮುಖಾಂತರ ಅಟ್ಲೀಸ್ಟ್ ಜನರಿಗೆ ತಲುಪಿಸ್ಬೇಕು ಈ ತರ ಎಲ್ಲ ಒಳ್ಳೆ ಕಾರ್ಯದ ಮುಖಾಂತರ. ಒಬ್ಬೊಬ್ಬರೇ ಮಕ್ಕಳು ಇರ್ತಾರ, ಪ್ರೀತಿಯಿಂದ ಬೆಳೆಸ್ಬಿಟ್ಟಿರ್ತಾರ. ಮಗಳು ಸುಖವಾಗಿರ್ಬೇಕು ಅಂದ್ರೆ ಯಾರೂ ಇರಬಾರ್ದು, ಗಂಡ ಹೆಂಡತಿ ಇಬ್ಬರೇ ಇರಬೇಕು. ಹಿಂಗೆ ಬರುತ್ತೆ ಭಾವನೆಗಳು ಈ ತರ. ಅವ್ರಿಗೆ ಭಾವನೆ ಚೇಂಜ್ ಆಗಿದೆ, ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು. ಹಳೆ ಚಿಗುರು ಬೇಕು, ಹಳೆ ಬೇರು ಹೊಸ ಚಿಗುರು ಅನ್ನಂಗೆ ನಮ್ಮ ಸಂಸ್ಕಾರ, ಭಾರತೀಯ ಸಂಸ್ಕಾರನೇ. ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಬಿಡ್ತೀನಿ ಅದಕ್ಕೆ ಹಲ್ವಾಕ್ಕೆ ಹಾಕ್ತೀನಿ. ಹಲ್ವಾಕ್ಕೆ ಹೀಗಿದೆ ಒಗ್ಗರಣೆ ಜೊತೆಗೆ ಅದು ಕೂಡ ಮಿಕ್ಸ್ ಆಗುತ್ತೆ. ಓಕೆ, ಇದಾಗ್ತಿದ್ದಂಗೆ ದ್ರಾಕ್ಷಿ ಹಾಕ್ಬಿಡ್ತೀನಿ. ಸ್ವಲ್ಪ ದ್ರಾಕ್ಷಿ ಬೇಗ ಕೆಂಪಾಗ್ಬಿಡುತ್ತೆ. ಹೌದೌದು, ಅದಕ್ಕೆ ಬೇಗ ಲಾಸ್ಟಿಗೆ ಹಾಕಿ ಆಫ್ ಮಾಡಿಬಿಡ್ಬೇಕು. ಅದು ಲಾಸ್ಟಕ್ಕೆ ಹಾಕ್ಬಿಡೋಣ. ಈ ಹಲ್ವಾ ಮಾಡಿದ್ರೆ ಸಾಧಾರಣ ಎಷ್ಟು ದಿನ ಇಟ್ಕೊಂಡು ತಿನ್ಬೋದು? ಇವಾಗಂತೂ ಫ್ರಿಜ್ ಅಂತೂ ಇರುತ್ತಾ, 8 ದಿನ ಬೇಕಾದ್ರೂ ಇರ್ಬೋದು ಫ್ರಿಜ್ ಅಲ್ಲಿ. ಹೊರಗಡೆ ಅಂದ್ರೆ 2-3 ದಿನ. 2-3 ದಿನ ಯಾಕಂದ್ರೆ ಒಂದ್ಸತಿ ಯಾವ್ದು ಭಾನುವಾರ ಮಾಡ್ಕೊಂಡ್ರೆ ಮಧ್ಯಾಹ್ನ ಒಂದು ಸಾಯಂಕಾಲ ತಿಂತಾ ಇರ್ಬೋದು ಅಲ್ವಾ? ಯಾಕಂದ್ರೆ ಭಾನುವಾರ ಒಂದು ಹೆಚ್ಚಿನವ್ರಿಗೆ ಒಂದು ಟೈಮ್ ಇರೋದು, ತಿಂಡಿ ಮಾಡೋದು, ಮನೇಲಿ ಏನೋ ಒಂದು ವಿಶೇಷ ಅಡಿಗೆ ಮಾಡೋದು, ಅವಾಗ ಇಂಥದ್ದು ಮಾಡ್ಕೊಂಡ್ರೆ ಇಲ್ಲೇ ಹಾಕ್ಬಿಡೋಣ ಹಲ್ವಾಕ್ಕೆ. ಏನಂತರ ಮಜಾ, ತುಂಬಾ ಚೆನ್ನಾಗಿರುತ್ತೆ ಅಲ್ಲ, ನೋಡೋದಕ್ಕೆ ಚೆನ್ನಾಗಿದೆ. ಏನದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಒಂದು ಎಷ್ಟು ಹೆಲ್ದಿ ಆಗಿರುತ್ತೆ ನೋಡಿ. ಎಲ್ಲದೂ ಹೆಲ್ದಿ ಫುಡ್ ಇದೆ. ಹೆಲ್ದಿ ಫುಡ್, ರುಚಿನೂ ಚೆನ್ನಾಗಿದೆ ಅಂತ ಈಗಲೇ ಹೇಳ್ತಾ ಇದೆ, ನೋಡ್ದಾಗ್ಲೇ ಅನ್ನಿಸ್ತಾ ಇದೆ. ಅದೇ 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 ಅದು ತುಂಬಾ ಹಾಕಿದ್ದೀರಾ ಡ್ರೈ ಫ್ರೂಟ್ಸ್ ಎಲ್ಲ. ಇರ್ಲಿ, ಅದು ಮಕ್ಕಳೆಲ್ಲ ತಿನ್ನೋದಲ್ವಾ. ಹೌದೌದು, ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಬಾಯ್ ಸಿಕ್ಕಿದ್ರೆ ಅದೊಂಥರ ರುಚಿನೇ ಬೇರೆ ಇರುತ್ತೆ. ಸೊ ಆಗಿದೆ, ರೆಡಿ ಆಗಿದೆ ಅಲ್ವಾ? ರೆಡಿ ಆಗಿದೆ ನೋಡಿ. ಸೌಟ್ ಬೇಕಾ? ಅದ್ರಲ್ಲೇ ಹಾಕ್ತೀರಾ? ಇಲ್ಲ, ಇದರಲ್ಲಿ ಒಂದು ಸ್ಪೂನ್, ಒಂದು ಬೌಲ್ ಕೊಟ್ರೆ ಚೆನ್ನಾಗಲ್ಲ ನಿಮಗೆ ಹಾಕೋದಕ್ಕೆ. ಇದು ಬೇಗ ಬಿಗಿಯಲ್ಲ, ತಟ್ಟೆಲಿ ಹಾಕಿ ತಟ್ಟಕ್ಕೆ ಹಲ್ವಾ ಥರ ಆ ಥರ ಆಗಲ್ಲ. ಸುಮ್ಮನೆ ಇದೊಂಥರ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀವಲ್ಲ ಆ ಥರ ಆಗುತ್ತೆ ಅಷ್ಟೇ. ಇವಾಗ ಬಿಸಿ ಬಿಸಿಯಾದ ಖರ್ಜೂರದ ಹಲ್ವಾ ರೆಡಿ ಆಗಿದೆ. ಹಾಕ್ಬಿಡ್ಲಾ? ಆಲ್ರೆಡಿ ತುಪ್ಪದ್ದು ಪರಿಮಳ, ಗೋಡಂಬಿ ದ್ರಾಕ್ಷಿದು ಪರಿಮಳ, ಖರ್ಜೂರದ್ದು ಒಂದು ಬೇಯಿಸಿದಾಗ ಒಳ್ಳೆ ಪರಿಮಳ ಇದೆ. ಅದಕ್ಕೂ ಒಂದು ಆತರ ಏನೋ ಬರ್ತಾ ಇದೆ. ಮನೆಯಲ್ಲಿ ಸಿಹಿಯ ವಾತಾವರಣ ಅಂತೀವಲ್ಲ, ಆ ತರನೇ ಆಗ್ಬಿಟ್ಟಿದೆ. ಸ್ವಲ್ಪ ಅದು ಗೋಡಂಬಿ ಇಟ್ಟಿದ್ದೀನಿ ನೋಡ್ಕೊಡಿ ಮೇಲೆ, ಸುಮ್ಮನೆ ಹಂಗೆ ಹೇಳೋಣ. ನೋಡಿದ ತಕ್ಷಣ ಹಿಂದೆ ಬಿಡ್ಬೇಕು ಅನ್ನಿಸ್ಬೇಕು, ಆ ತರ ಮಾಡ್ತಾ ಇದ್ದೀರಾ. ದ್ರಾಕ್ಷಿ ಇದೆನಾ? ಸಾಕು ಬಿಡಿ. ಒಂದು ಕೊಡಿ, ನಮ್ಗೆ ಚೆನ್ನಾಗಿ ಅಂದ ಕಾಣ್ಬೇಕಲ್ಲ, ನಮಗೆ ಚೆನ್ನಾಗಿ ಕಾಣ್ಬೇಕು, ರುಚಿ ಇದ್ರೆ ಆಯ್ತು, ತಿನ್ಬಿಡ್ತೀವಿ. ಆಯ್ತು, ಅದು ಅದರೊಳಗೆ ಬೆರ್ತ್ ಬಿಟ್ಟಿದೆಯಲ್ಲ, ಕಾಣಲ್ಲ ಅಂತ ಮೇಲೆ ಸ್ವಲ್ಪ ವಿಭೂತಿ ಕೊಡ್ತೀರಾ, ಪ್ರಸಾದ ಆಗುತ್ತೆ. ಇವಾಗ ಈ ಪದಾರ್ಥ ಪ್ರಸಾದ ಆಗ್ಬೇಕಪ್ಪ,
ಅಂದರೆ ಪರಮಾತ್ಮನ ಒಂದು ನೆನಹು ಕರುಣೆ ಇದೆಲ್ಲದ ಕೊಟ್ಟಂತನು ಭಗವಂತನೇ ಅಲ್ಲ. ಇಷ್ಟೆಲ್ಲ ಬುದ್ಧಿ ಕೊಟ್ಟವನು, ಮಾಡುವಂಥ ಶಕ್ತಿ ಕೊಟ್ಟವನು, ಇಷ್ಟೆಲ್ಲ ಬೆಳೆಗಳನ್ನು ಕೊಟ್ಟವನು, ಶಕ್ತಿ ಬೆಳೆಯುವ ಶಕ್ತಿ ಭೂಮಿಯಲ್ಲಿ ಇಟ್ಟಿರೋದು. ಆ ಸ್ಮರಣೆಯೊಂದಿಗೆ ಅದು ಪ್ರಸಾದ ರೂಪವಾಗಿ ಭಗವಂತನೇ ಇದೆಲ್ಲ ನಿಂದು ಪ್ರಸಾದನಪ್ಪ. ಮತ್ತು ಇದನ್ನು ಸವಿಯೋಕ್ಕೆ ನಾಲ್ಗೆ ಕೊಟ್ಟನು ಅವನೇ, ಕಣ್ಣು ಕೊಟ್ಟನು ಅವನೇ. ಆ ಅರಿವು ಇರಬೇಕು ಅಂತ ಏನೋ ಬಸವ ತತ್ವದಲ್ಲಿ ಇರಬೇಕು. ಇದು ಇದೆ, ಪೌಷ್ಟಿಕವಾದಂತಹ ಖರ್ಜೂರದ ಹಲ್ವಾ, ನಮ್ಮ ನಾಡಿನ ಖರ್ಜೂರದ ಹಲ್ವಾ ರೆಡಿಯಾಗಿದೆ ಸತ್ಯಶ್ರೀ ಅವರೇ. ನೋಡಿಬಿಟ್ಟು ರುಚಿ ನೋಡಿ ಹೇಗಿದೆ ಅಂತ ನೋಡ್ಬಿಟ್ಟೆ ನೀವು ಇನ್ನೂದು ಹೇಳೋದೇ ಬೇಡ, ತಿನ್ನೋಣ ಅಂತ ನಾನು ಹೇಳ್ದಂಗೆ ಅದೇ ಕರೀತಾ ಇದೆ, ತಿನ್ಬಿಡು ಬೇಗ. ಅಷ್ಟೊಂದು ಸಂತೋಷವಾಗಿ ನೀವು ತಿಂದರೆ ನಮ್ಗೆ ಅದೇ ಖುಷಿ. ಅದ್ಭುತವಾಗಿದೆ. ಏನದು ಒಳ್ಳೆ, ಅದು ನಾನು ಆಗ ಹೇಳ್ದಂಗೆ ಪರಿಮಳದ ಜೊತೆಗೆ ರುಚಿ, ಹದವಾಗಿದೆ, ಸಿಹಿ. ಮಕ್ಕಳಿಗೆ ದೊಡ್ಡವ್ರು ಎಲ್ರಿಗೂ ಹೇಳಿ ಮಾಡಿಸಿದ್ದು. ಆರೋಗ್ಯಕ್ಕೆ ನೀವು ಹೇಳಿದಾಗೆ ಪೌಷ್ಟಿಕತೆ ಇದೆ, ಆರೋಗ್ಯ ಇದೆ, ರುಚಿನೂ ಇದೆ. ಜಾಸ್ತಿ ಶ್ರಮ ಇಲ್ಲ ಇದರಲ್ಲಿ, ನಿಜವಾಗ್ಲು. ಅದು ಒಂದು ಹೇಳ್ಬೇಕು ಅಂದ್ಕೊಂಡೆ ನೀವೇ ಹೇಳಿದ್ರಿ. ಶ್ರಮ ಇಲ್ಲದೆ ಇಷ್ಟೊಂದು ರುಚಿಯಾಗಿರುವಂತಹ ಒಂದು ಆಹಾರ ರೆಡಿ 2-3 ದಿನ ಇರುತ್ತೆ. ಅದೊಂದು ನಿಜವಾಗ್ಲು ಒಂದು ಒಳ್ಳೆಯ ಅಡುಗೆಯನ್ನ ಗೆಸ್ಟ್ ಬಂದಾಗ ಬೇಗ ಸ್ವಲ್ಪ ಹಾಕೊಟ್ಬಿಟ್ರೆ ಖುಷಿಯಾಗಿ ನೆನೆಸ್ಕೊಂಡು ನಿಜವಾಗ್ಲೂ ಬರ್ತಾರೆ. ಖಂಡಿತ ನಾನು ಕೂಡ ಇದನ್ನ ಮನೇಲಿ ಮಾಡೇ ಮಾಡ್ತೀನಿ. ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಪೌಷ್ಟಿಕತೆ ಉಳ್ಳ ಒಂದು ಹಲ್ವಾವನ್ನ, ಖರ್ಜೂರದ ಹಲ್ವನ್ನ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಮ್ಮ ಈ ಬಸವ ಚಾನಲ್ನಿಂದ ಇಂತಹ ಒಂದು ಅವಕಾಶಗಳನ್ನು ಕೊಟ್ಟು ಇಡೀ ಜಗತ್ತಿಗೆ ಇಂಥವೆಲ್ಲ ವಿಚಾರಗಳನ್ನು ತಿಳಿಯುವಂಥ ಮಾಡುವಂತಹ ಈ ಮೀಡಿಯಾ ಇದೆಯಲ್ಲ, ನಿಜವಾಗ್ಲೂ ಬಹಳ ತುಂಬ ಅಭಿಮಾನ ಅನಿಸುತ್ತದೆ. ನಿಮ್ಮ ಬಸವ ವಾಹಿನಿಗೂ ಕೂಡ ನಮ್ಮ ಈ ಎಲ್ಲ ತಂಡದಲ್ಲಿ ಸಹಕರಿಸುವಂಥ ನೀವೆಲ್ಲ ಸಹೋದರ ಸಹೋದರಿಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಶರಣಾರ್ಥಿ. ವೀಕ್ಷಕರೇ, ಖರ್ಜೂರದ ಹಲ್ವಾನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಖರ್ಜೂರದ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು: ಖರ್ಜೂರ 250 ಗ್ರಾಂ, ಗೋಡಂಬಿ ಅರ್ಧ ಬೌಲ್, ದ್ರಾಕ್ಷಿ ಅರ್ಧ ಬೌಲ್, ಹಾಲು ಅರ್ಧ ಕಪ್, ಸಕ್ಕರೆ 1 ಬೌಲ್, ತುಪ್ಪ ಅರ್ಧ ಬೌಲ್, ಏಲಕ್ಕಿ ಪುಡಿ ಸ್ವಲ್ಪ. ಖರ್ಜೂರದ ಹಲ್ವಾ ಮಾಡುವ ವಿಧಾನ: ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಟು ಅದಕ್ಕೆ ಖರ್ಜೂರ, ಹಾಲು ಹಾಕಿಕೊಂಡು 1 ಕೂಗು ಕೂಗಿಸಿಕೊಳ್ಳಿ. ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೆದು ಖರ್ಜೂರವನ್ನು ನುಣ್ಣಗೆ ಹಲ್ವಾ ಹದಕ್ಕೆ ಮ್ಯಾಶ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲಿಗೆ ಸಕ್ಕರೆ, ಹಾಲು ಹಾಕಿ ಸ್ಟವ್ ಹಚ್ಚಿಕೊಂಡು ಅದರ ಮೇಲಿಡಿ. ಸಕ್ಕರೆ ಕರಗಿದ ನಂತರ ಬೇಯಿಸಿಕೊಂಡ ಖರ್ಜೂರ, ತುಪ್ಪ ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ. ನಂತರ ಸ್ಟವ್ ಹಚ್ಚಿಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪ ಹಾಕಿಕೊಳ್ಳಿ. ತುಪ್ಪ ಕಾದ ನಂತರ ಗೋಡಂಬಿ ಹುರಿದುಕೊಳ್ಳಿ. ನಂತರ ದ್ರಾಕ್ಷಿ ಹಾಕಿ ಹುರಿದು ಖರ್ಜೂರದ ಬಾಂಡ್ಲಿಗೆ ಹಾಕಿ ಕಲಸಿದರೆ ಬಿಸಿ ಬಿಸಿಯಾದ ಖರ್ಜೂರದ ಹಲ್ವಾ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಖರ್ಜೂರದ ಹಲ್ವವನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.